ಮಾನ್ಯ ಶಾಸಕರು ಮತ್ತೆ ಮಾನ್ಯ ವಿಧಾನ ಪರಿಷತ್ ಸದಸ್ಯರು ಅವ್ರ ಮೇಲೆ ಒತ್ತಡ ಹಾಕಿ ಅವ್ರನ್ನ ಡಮ್ಮಿ ಮಾಡಿ ಸದಸ್ಯರು ಈಗ ಪ್ರೊಸೀಜರ್ ಪ್ರಕಾರ ಅವ್ರು ಅನೌನ್ಸ್ ಮಾಡಿ ಏನು ಪ್ರೊಸೀಜರ್ ಇದೆ ಆ ಪ್ರೊಸೀಜರ್ ಮಾಡಿ ಏನು ಅಭ್ಯಂತರ ಇಲ್ಲ. ಈಗ ನಿಮಗೆ ಮನಸ್ಸಲ್ಲಿ ನಾವೆಲ್ಲ ಕೂತ್ಕೊಂಡು ಅವ್ರಿಗೇನು ನಾವು ಡಿಕ್ಟೇಟ್ ಮಾಡ್ತಾ ಇದ್ವಿ ಅಂತ ಹೇಳೋದಿದ್ರೆ ನಾವು ಅದಕ್ಕೂ ಅವಕಾಶ ಕೊಡ್ತೀವಿ. ನಾವು 3 ಜನರೂ ಇರೋದಿಲ್ಲ. ಇದೇ ನಮ್ಗೆ ಅವಮಾನ. ನಮಗೆ ಶಿಸ್ತಿಂದ ಮಾಡಿ ಪ್ರೊಸೀಜರಿಂದ ಮಾಡಿ ಅಂತ ಆಗ್ಲಿಂದ ಇರ್ತಾ ಇಲ್ಲ. ಕುತ್ಕೊಳ್ಳಿ, ಆರಾಮಾಗಿ ಕುತ್ಕೊಂಡು ಮಾಡಿ. ನಾವು ಪ್ರೆಸಿಡೆಂಟ್ ಇದ್ದಾರೆ, ಪ್ರೆಸಿಡೆಂಟ್ ಡೈರೆಕ್ಟರ್ ಕೊಟ್ಟಿದ್ದಾರೆ ಅವ್ರಿಗೆ. ಆ ಪ್ರಕಾರ ಮಾಡಿ ಅಷ್ಟೇ. ನಾವಿತ್ತು ಏನು ಮಾಡಿ ನೋಡಿ. ನೀವೇನು ಹೇಳಿದ್ರೆ ನಾವೆಲ್ಲ ಅರ್ಜೆಂಟ್ ಅದಕ್ಕೆ ಪ್ರಿಫರೆನ್ಸ್ ಕೊಟ್ರಿ. ನೀವು ನಮ್ಮ ಇದನ್ನ ಕೇಳಿಸ್ಕೊಂತೀರ. ನೀವು ಒಂದ್ ಸೈಡ್ ಅಧ್ಯಕ್ಷರು ಮಾಡಿದ ಆರ್ಡರ್ನ ಓವರ್ ರೂಲ್ ಮಾಡ್ಕೊಂಡು ಅವ್ರನ್ನ ದಬಾಯಿಸ್ಕೊಂಡು ನೀವು ಮಾಡ್ತಾ ಇದ್ದೀರಿ, ಸರಿನಾ? ಅವ್ರು ಹೇಳಿದ್ರು ಮುಂದೂಡೋಣ ಅಂತ. ನೀವು ಮಾಡಿ ಸರ್, ರಾಜಕಾರಣ ವಿಧಾನಸೌಧದಲ್ಲಿ ಮಾಡಿ ಸರ್. ಇಲ್ಲಿ ನಮ್ಮ ಲೋಕಲ್ ಬೇಡ, ನಮ್ಮ ಸಣ್ಣ ಸಣ್ಣ ತಯಾರು ಮಾಡ್ತೀವಿ. ಅವರು ಒಂದ್ಸರಿ 22 ಬಂದ್ಬಿಟ್ಟ ಸಬ್ಜೆಕ್ಟ್ಗೆ. ಬಂದ್ಬಿಟ್ಟ 42 ಬಂದಾಗಿಲ್ಲ. ಅಪ್ಲೈ ಮಾಡಿದ್ದೀರಾ?
ಏನಿಲ್ಲ ಸಭೆ ಬಂದು ಅಧ್ಯಕ್ಷರ ಜವಾಬ್ದಾರಿಗೆ ಬಿಟ್ಟಿದ್ದೀವಿ. ಎಲೆಕ್ಷನ್ ಚುನಾವಣೆ ಸ್ಥಾಯಿ ಸಮಿತಿ ಚುನಾವಣೆ ನಡೀತದೆ, ಅಧ್ಯಕ್ಷರ ಜವಾಬ್ದಾರಿಗೆ ಬಿಟ್ಟಿದ್ದು ಅಧ್ಯಕ್ಷರು ಮಾಡ್ಬೋದು. ನಾವೇನು ವೋಟರ್ಸು ಅಲ್ಲ ಅದರಲ್ಲಿ. ನಾವು MLS ನಮ್ಮ ನಜೀರನ್ ಆಗ್ಬೋದು, ನಾನು ಆಗ್ಬೋದು, ನಾವು ವೋಟರ್ಸು ಅಲ್ಲ. ಅಲ್ಲಿ ವೋಟರ್ಸು ನಗರಸಭೆ ಸದಸ್ಯರೇ ಅವರು. ಅಂದ್ರೆ ಅಧ್ಯಕ್ಷರು ಏನು ಹೇಳಿದ್ರು ಅದಕ್ಕೆ ವೈಲೇಷನ್ ಆಗಿದೆ ಅಂತ ಹೇಳಿ ವೈಲೇಷನ್ ಏನೂ ಆಗಿಲ್ಲ. ವೈಲೇಷನ್ ಆಗಿಲ್ಲ. ಯಾವ್ದು ಮೆಜಾರಿಟಿ ಇದೆಯೋ ಅದ್ರ ಕಡೆ ಇದ್ದಾರೆ ಅಧ್ಯಕ್ಷರು. ಮೆಜಾರಿಟಿ ಏನು ಹೇಳಿದ್ದಾರೆ ಅದ್ರ ಪ್ರಕಾರವಾಗಿ ಹೋಗಿದ್ದಾರೆ. ಮೆಜಾರಿಟಿ ಒಪಿನಿಯನ್ ಪ್ರಕಾರವಾಗಿ ಹೋಗ್ಬೇಕಲ್ಲ. ಇವಾಗ 11 ಜನ ಇರ್ತಾರೆ, 6 ಜನ ಯಾವ ಕಡೆ ಹೇಳಿದ್ರೆ ಮೆಜಾರಿಟಿ ಪ್ರಕಾರವಾಗಿ ಒಬ್ರು ಹೋಗ್ಬೇಕಾಗ್ತದೆ. ಆ ಥರ ಮೆಜಾರಿಟಿ ಪ್ರಕಾರವಾಗಿ ಹೋಗಿದ್ದಾರೆ. ಏನು ಜಗಳ ಇಲ್ಲ, ಏನಿಲ್ಲ, ಆರಾಮಾಗಿ ನಡೀತೀವಿ. ಯಾವ್ದು ಮೊದಲೇ ನಡೆಯೋದಕ್ಕಿಂತ ಇದು ಅರ್ಧ ಭಾಗನೂ ಇಲ್ಲ. ನೀವೇ ಹೇಳ್ರಿ ಮೀಡಿಯಾದವ್ರು, ಮೊದಲು ನಡೆಯೋದು ಅರ್ಧ ಭಾಗ ಇಲ್ಲ.